ಪೆರಿಫೆರಲ್ ರಿಂಗ್ ರೋಡ್ ವಿಚಾರದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವ ವಿಚಾರದಲ್ಲಿ ಅನ್ನದಾತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಪೆರಿಫೆರಲ್ ರಿಂಗ್ ರೋಡ್ ವಿಚಾರದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವ ವಿಚಾರದಲ್ಲಿ ಅನ್ನದಾತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೇಳಿದಷ್ಟು ಪರಿಹಾರ ನೀಡಿದ್ರೆ ಜಮೀನ್ ಕೊಡ್ತೇವೆ, ಇಲ್ಲವಾದ್ರೆ ಜಮೀನ್ ಕೊಡೋದಿಲ್ಲ. PRR ಪರಿಹಾರ ವಿಚಾರದಲ್ಲಿ ರೈತರು ಬಿಗಿ ಪಟ್ಟಿಡ್ಕೊಂಡು ಕೂತಿದ್ದಾರೆ. 2013ರ ಗೈಡ್ಲೈನ್ಸ್ ನಂತೆ ಪರಿಹಾರ ನೀಡ್ತೇವೆ ಎಂದ GBA. ಸುಮಾರು 74 ಕಿಲೋಮೀಟರ್ ಉದ್ದದ ಕಾರಿಡಾರ್ ಇದು. ಹುಡ್ಕೋ ಸಂಸ್ಥೆಯಿಂದ ಸಾಲ ಪಡೆಯಲು GBA ಮುಂದಾಗಿದೆ. ಹುಡ್ಕೋಗೆ ಪತ್ರ ಬರೆದು ಸಂಕಷ್ಟ ಹೇಳ್ಕೊಂಡಿದ್ದಾರೆ ರೈತರು. ಯೋಜನೆ ವಿರೋಧಿಸಿ ನ್ಯಾಯಾಲಯ ಮೆಟ್ಟಿಲೇರಿದ್ದೇವೆ. ಅನುದಾನ ಬಿಡುಗಡೆ ಮಾಡದಂತೆ ರೈತರಿಂದ ಮನವಿಯನ್ನ ಮಾಡಲಾಗಿದೆ. ಯೋಜನೆ ಪಾರದರ್ಶಕವಾಗಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ರೈತರು. ಹಣ ಬಿಡುಗಡೆಗೂ ಮೊದಲು ಯೋಚಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಪೆರಿಫೆರಲ್ ರಿಂಗ್ ರೋಡ್ ವಿಚಾರದಲ್ಲಿ ಈಗ ರೈತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವ ವಿಚಾರದಲ್ಲಿ ಅನ್ನದಾತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಒಂದು ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಹಾಗಾದ್ರೆ ರೈತರ ಪತ್ರದಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ, ಯೋಜನೆಗೆ ಅನುದಾನ ಬಿಡುಗಡೆ ಮಾಡಬೇಡಿ. ರೈತರು ಈಗ ಆಲ್ರೆಡಿ ಕೋರ್ಟ್ ಮೆಟ್ಟಿಲೇರಿದ್ದು ಕಾನೂನು ತೊಡಕಿದೆ, ಹಾಗಾಗಿ ಒಂದು ಅನುದಾನವನ್ನ ಬಿಡುಗಡೆ ಮಾಡಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಯೋಜನೆಗೆ ಕೇವಲ 27,000 ಕೋಟಿ ಅಲ್ಲ, ಇನ್ನೂ ಹೆಚ್ಚಾಗಲಿದೆ. ಇನ್ನು BDA ನೀಡ್ತಾ ಇರುವ ಪರಿಹಾರ ನಮಗೆ ಸಾಕಾಗ್ತಾ ಇಲ್ಲ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಪತ್ರದಲ್ಲಿ. ಸದ್ಯದ ಮಾರುಕಟ್ಟೆ ಬೆಲೆಯಲ್ಲಿ ಪರಿಹಾರ ನೀಡಲು BDA ಹಿಂದೇಟನ್ನ ಹಾಕ್ತಾ ಇದೆ. ಯೋಜನೆಗೆ ಅಗತ್ಯವಿಲ್ಲದ 426 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆ. ಯೋಜನೆಯಲ್ಲಿ ಪಾರದರ್ಶಕತೆ ಕೊರತೆ ಎದ್ದು ಕಾಡ್ತಾ ಇದೆ ಅಂತ ಈ ಒಂದು ಪತ್ರದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಯೋಜನೆಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅನುದಾನವನ್ನ ಬಿಡುಗಡೆ ಮಾಡಬೇಡಿ. ಯೋಜನೆಗೆ ಕೇವಲ 27,000 ಕೋಟಿ ಅಲ್ಲ, ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚಾಗುತ್ತೆ. ಹಾಗಾಗಿ ಈ ಒಂದು ಯೋಜನೆಗೆ ಅನುದಾನ ಬಿಡುಗಡೆ ಮಾಡಬೇಡಿ. ಈಗ ಆಲ್ರೆಡಿ ರೈತರೆಲ್ಲರೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಗಾಗಿ ಕಾನೂನಿನ ತೊಡಕಿರೋದ್ರಿಂದ ಈ ಒಂದು ಅನುದಾನ ಸದ್ಯಕ್ಕೆ ಬಿಡುಗಡೆ ಮಾಡೋದು ಬೇಡ. BDA ನೀಡ್ತಾ ಇರುವ ಪರಿಹಾರ ನಮಗೆ ಸಾಕಾಗ್ತಾ ಇಲ್ಲ ಅಂತ ಮನವಿಯನ್ನ ರೈತರು ಮಾಡ್ಕೊಂಡಿದ್ದಾರೆ. ಆ ಒಂದು ಪತ್ರದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಯೋಜನೆಗೆ ಅಗತ್ಯವಿಲ್ಲದ 426 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ತಾ ಇದೆ. ಅದು ಹೆಂಗೆ ಸಾಧ್ಯ ಆಗತ್ತೆ? ಅಲ್ಲಿ ಯೂಸ್ ಇಲ್ಲ ಅಂದ್ರೂ ಕೂಡ 426 ಎಕರೆ ಭೂಮಿ ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಪಾರದರ್ಶಕತೆಯ ಕೊರತೆ ಎದ್ದು ಕಾಣ್ತಾ ಇದೆ ಈ ಒಂದು ಯೋಜನೆಯಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅನುದಾನವನ್ನ ಬಿಡುಗಡೆ ಮಾಡಬಾರ್ದು ಅಂತ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ.